ಇಡೀ ದೇಶದ ಜನತೆಗೆ ತಮ್ಮ ಮೂಲಕ ಹೋಯ್ತಾ ಒಬ್ರು ಟ್ರಸ್ಟ್ನ ಸದಸ್ಯರು ಕೂಡ ಆಗಿದ್ದೀರಿ. ಯಾವ ರೀತಿಯ ಸಂದೇಶವನ್ನ ಈ ಒಂದು ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ? ಒಂದು ಕಾಲಕ್ಕೆ ರಾಮ ಮಂದಿರ ಆಗೋದು ಕನಸು ಅನ್ನುವ ಹಂತ ಇದ್ದದ್ದು. ಮಂದಿಗೆ ಮಂದಿರ ವಹಿ ಬನಾಯಂಗೆ ಅಂತ ಪ್ರತಿಜ್ಞೆ ಮಾಡಿರುವಂತಹದ್ದು ಕೂಡ ಹೌದು. ಮಂದಿರ ವಹಿ ಬನಾಯಂಗೆ ದಿನಾಂಕ ನಹಿ ಬತಾಯಂಗೆ ಏನು ತಿಳಿಕೊಂಡು ಕುಹಕವಾಡ್ತಾ ಇದ್ದಂತಹ ಹೊತ್ತು. ಯಾಕೆಂದ್ರೆ ಅಷ್ಟು ವಿಳಂಬ ಆಗ್ತಾ ಇತ್ತು. ಅಂತಹದ್ದು ಇವತ್ತು ಸಾಕಾರಗೊಳ್ತಾ ಇದೆ. ಒಂದು ಕಾಲಕ್ಕೆ ಮಂದಿರ ಸಾಧ್ಯ ಇಲ್ಲ ಅಂತ ಇದ್ದಿದ್ದು ಸಾಕಾರಗೊಂಡಾಗಿದೆ. ಹಾಗಾಗಿ ಈಗ ನೋಡಿದಾಗ ಮಂದಿರ ಕಟ್ಟೋದು ದೊಡ್ಡ ಕೆಲಸ ಅಲ್ಲೇ ಇಲ್ಲ ಅಂತ ಆಗೋಯ್ತು. ಮತ್ತೆ ಇನ್ನು ಅದು ಜವಾಬ್ದಾರಿ ಮುಗೀತು ಅಂತ ಅಂದುಕೊಡ್ಲಿಕ್ಕೆ ಇಲ್ಲ. ಇನ್ನೀವು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಕೂತಿದೆ. ಮಂದಿರವನ್ನಾಗಿ ಉಳಿಸಿಕೊಳ್ಳು. ಮಂದಿರವನ್ನಾಗಿ ಉಳಿಸಿಕೊಡಬೇಕು. ಎಷ್ಟು ಸಮಯ? 10 ವರ್ಷ, 100 ವರ್ಷ, 1000 ವರ್ಷ ಅಲ್ಲ. ಆಚಂದ್ರಾರ್ಕವಾಗಿ ಮಂದಿರವಾಗಿ ಉಳಿಯಬೇಕು. ಆಚಂದ್ರಾರ್ಕವಾಗಿ ಮುಂದೆ ಎಂದಿಗೂ ಕೂಡ ಅದು ವಿಧ್ವಂಸ ಕೃತ್ಯಕ್ಕೆ ಬಲಿಯಾಗದಂತೆ ಉಳಿಬೇಕು ಅಂತಿದ್ರೆ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಉಳಿಯಬೇಕು. ಹಿಂದೂಗಳಾಗಿ ಉಳಿದಾಗ ಮಾತ್ರ ಮಂದಿರ ಅಷ್ಟು ದಿವಸ ಮಂದಿರವಾಗಿ ಉಳಿಯತ್ತೆ. ಅದಲ್ಲ ಅಂತ ಆದದ್ದಾದರೆ ನೆರೆಯ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಫ್ಘಾನಿಸ್ತಾನದಲ್ಲಿ ಏನಾಯಿತು? ನೀವು ನೋಡ್ತಾ ಇರುವಂತೆ ಮೊನ್ನೆ ಇತಿಹಾಸದಲ್ಲಿ ಯಾವಾಗ ಕಟ್ಟಿದ್ದು, ಯಾವಾಗ ಕಿತ್ತಿದ್ದು, ಅಂತಹ ಬೃಹತ್ ಆಗಿರತಕ್ಕಂಥ ಶಿಲೆಯಲ್ಲಿ, ಏಕಶಿಲೆಯಲ್ಲಿ ಕತ್ತಿರತಕ್ಕಂತಹ ಬುದ್ಧನ ಪ್ರತಿಮೆ ಭಗ್ನವಾಗಿ ಹೊರಟು ಹೋಗಾಯಿತು. ಈ ರೀತಿಯಾದಂತಹ ಯೋಚನೆಗಳು ತಾವು ಟ್ರಸ್ಟ್ನಲ್ಲಿ ಇದ್ದೀರಿ, ಟ್ರಸ್ಟ್ನ ಸದಸ್ಯರುಗಳಿಗೆ ಯಾಕೆ ಕಾಡ್ತಿರೋದಾದ್ರೂ ಯಾಕೆ? ಈಗಿನ್ನೂ ಆರಂಭ ಅಷ್ಟೇ. ಇದು ಈಗ ಜಸ್ಟ್ ಆರಂಭ, ಕಾಲಿಡ್ತಾ ಇದ್ದೇವೆ ನಾವು ಇಂಥ ಒಂದು ಗಳಿಗೆಗೆ. ಆರಂಭದಲ್ಲಿ ನಾವು ಈ ರೀತಿಯಾದಂತಹ ಯೋಚನೆಗಳನ್ನ ಯಾಕೆ ಮಾಡಬೇಕು ಅಂತ ಅವಶ್ಯವಾಗಿ ಮಾಡಬೇಕು. ಒಂದು ಕಡೆ ಇತಿಹಾಸದ ನೆನಪುಗಳು, ಇನ್ನೊಂದೆಡೆ ಅದು ಬರಿದೇ ಇತಿಹಾಸ ಅಲ್ಲ, ವರ್ತಮಾನವೂ ಹೌದು. ಸಂವಿಧಾನಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ತೀರ್ಪಿನ ಮೇರೆಗೆ, ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ನಿರ್ದೇಶನದ ಮೇರೆಗೆ ಮಂದಿರವನ್ನು ಕಟ್ಟಬೇಕು ಅಂತ ನಿಶ್ಚಯ ಮಾಡುವಾಗಲೇನೆ ಅಪಸ್ವರಗಳು ಕೇಳಿದ್ದು ನಮ್ಮ ಭಾರತ ದೇಶದಲ್ಲಿ. ನೀವು ಕಟ್ಟಿ ನಾವು ಕಿತ್ತೊಗಿತೇವೆ. ಇದು ಆವತ್ತು ಮಾತ್ರ ಅಲ್ಲ, ಇವತ್ತು ನಿನ್ನೆಯೂ ನಾವು ಕೇಳ್ತಾ ಇದ್ದೇವೆ. ಸಣ್ಣ ಹುಡುಗರು ಆ ಮಾತಂತ ಇದ್ದಾರೆ, ವೃದ್ಧರು ಆ ಮಾತನ್ನಂತ ಇದ್ದಾರೆ. ಒಂದು ಪಂಗಡದ ಮಂದಿ ಯಾರೋ ಕೆಲವರು ಅಂದ್ರು ಅಂತ ನಾವು ಸುಮ್ಮನೆ ಕುಳಿತುಕೊಳ್ಳುವ ಹಾಗಿಲ್ಲ. ಯಾಕೆ? ಯಾರೋ ಅವಿವೇಕಿಗಳು, ಯಾರೋ ಪುಂಡರು ಅಂದ್ರು ಅಂತ ಅಂದದ್ದು ಹೌದು ಅಂತ ಆದದ್ದಾದರೆ ಆ ಸಮಾಜದಲ್ಲಿ ವಿವೇಕಿಗಳು ಯಾರೂ ಇಲ್ವೇ? ಹಾಗಾದ್ರೆ ಯಾರಿಂದಲೂ ಕೂಡ ಅಂತಹವರನ್ನು ತಿದ್ದುವ ಕಾರ್ಯ ಈತನಕ್ಕಾದದ್ದು ಎಲ್ಲಿಯೂ ನಾವು ಸುದ್ದಿಯಲ್ಲಿ ಕಾಣ್ತಾ ಇಲ್ಲ. ಹಾಗಾದರೆ ಆ ಸಮಾಜ ಪೂರ ಇದೇ ಮನೋಭಾವನೆಯನ್ನು ತಳೆದಿದೆಯೇ ಅನ್ನೋ ಸಂದೇಹಕ್ಕೆ ನಾವು ಬರಬೇಕಾಗತ್ತೆ. ಹಾಗಾಗಿ ಅದು ಒಂದು ಬದಿಗೆ ಇರಲಿ ಬಿಡಲಿ, ಮಂದಿರವನ್ನು ರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಹೇಗೆ ನೀವು ಆಚಂದ್ರಾರ್ಕವಾಗಿ ಉಳಿಯೋದಿಲ್ಲ, ಇವತ್ತೋ ನಾಳೆನೋ ಗೊತ್ತಿಲ್ಲ. ಹಾಗಾದರೆ ಉಳಿಬೇಕಾದವರು ನಮ್ಮ ಸಂತತಿ ಹಿಂದೂಗಳಾಗಿ ಉಳಿಬೇಕು ಅಂತಿದ್ರೆ ಅವರಿಗೆ ಉದಾತ್ತವಾದಂತಹ ನಮ್ಮ ಸನಾತನ ಸಂಸ್ಕೃತಿಯ ಪರಿಚಯ ಮಾಡಿಕೊಡಬೇಕು. ನಮ್ಮ ಮಕ್ಕಳಿಂದ ಅವರ ಮಕ್ಕಳಿಗೆ, ಅವರ ಮಕ್ಕಳಿಂದ ಅವರ ಮಕ್ಕಳಿಗೆ, ಹೀಗೆ ಅದು ನಿರಂತರವಾಗಿ ಈ ತನಕ ಹರಿದು ಮುಂದದ್ದು ಮುಂದೆಯೂ ಹಾಗೆ ಹರಿಯಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಶಿಕ್ಷಣ ನಮ್ಮ ಮಕ್ಕಳಿಗೆ ನಾವು ನೀಡಬೇಕು. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಇಲ್ಲ. ಮನೆಯಲ್ಲಿಯೂ ನಾವು ನೀಡದೆ ಹೋದರೆ ಬಹಳ ಅಪಾಯ ಇದೆ. ಇನ್ನೂ ಒಂದು ಮತ್ತು ಎಲ್ಲಿಂದ ಪ್ರಾರಂಭ ಆಗಬೇಕು? ಮಕ್ಕಳಿಗೆ ಸಂಸ್ಕಾರ ಕೊಡುವ ಪ್ರಕ್ರಿಯೆ ಎಲ್ಲಿಂದ ಪ್ರಾರಂಭ ಆಗಬೇಕು? ನಾಮಕರಣ ಮಾಡುವಲ್ಲಿ ಗಮನಿಸಿ, ವಿಮತಿಯರಲ್ಲಿ ತಮ್ಮ ಮಕ್ಕಳಿಗಿಟ್ಟಿರುವ ಹೆಸರು, ಆ ಹೆಸರಿನ ಹಿನ್ನೆಲೆಯಲ್ಲಿ ಆ ಮಗು ಯಾರು ಆಲೋಚನೆ ಮಾಡ್ಲಿಕ್ಕೆ ಹೊರಟ್ರೆ ತನ್ನ ಹಿನ್ನೆಲೆ ಇರಬೇಕಾದದ್ದು ಹೇಗೆ, ನನ್ನ ಆಚಾರ ವಿಚಾರ ಹೇಗಿರಬೇಕು, ದೇಶ ಭಾಷೆ ಹೇಗಿರಬೇಕು ಎಲ್ಲ ತಿಳಿಯತ್ತೆ. ಅದೇ ನಮ್ಮ ಮಕ್ಕಳಿಗೆ ನಾವು ಹೆಸರಿಡ್ತಾ ಇದ್ದೇವೆ. ಅದು ಏನದು ಹೆಸರು? 2 ಅಕ್ಷರ ಆದ್ರೆ ಸಾಕು, 3 ಅಕ್ಷರ ಆದ್ರೆ ಸಾಕು, ಅರ್ಥಶೂನ್ಯವಾಗಿರತಕ್ಕಂತಹ ಶಬ್ದಗಳನ್ನು ಹೆಸರು ಅಂತ ಇಡ್ತಾ ಇದ್ದೇವೆ. ಸರಿಯಾಗಿ ಆ ಮಗುವಿಗೆ ತನ್ನ ಹಿನ್ನೆಲೆ ಏನು ಅಂತ ಗುರುತಿಸಲಿಕ್ಕೆ ಹೊರಡಬೇಕು ಅಂತಂದ್ರೆ ಯಾವ ದಾರಿಯೂ ಇಲ್ಲ. ಏನು ಮಾಡಬೇಕು? ಮಕ್ಕಳಿಗೆ ಪುನರ್ನಾಮ